ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ ಇಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವು ಟ್ರೈನ್ ಹೋಗಿದ್ದಾರೆ, ಕೆಲವು ಫ್ಲೈಟ್ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ವಿ. ಕೆಲವರು ಅವರವರೇ ಮಾಡ್ಕೊಂಡಿದ್ದಾರೆ, ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು 3 ಕಡೆ ರೂಮ್ಸ್ ಎಲ್ಲ ಮಾಡಿದ್ವಿ. ನಾವೆಲ್ಲ ಭಾಗವಹಿಸ್ತೀವಿ. ಅವ್ರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆ ಸೋತಾಗಿರ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಹೊಂದಿದ್ದಾರೆ. ನಾವು ಜನ ಶಕ್ತಿ ತುಂಬಲು ನಾವು ಸರ್, ಇದು ಹೊರತಾಗಿ ಹೈಕಮಾಂಡ್ ನಾಯಕರನ್ನ ಇವತ್ತು ಸಂಜೆ ಅಥವಾ ರಾತ್ರಿ ಏನು ಭೇಟಿ ಮಾಡ್ತಾರೆ? ತಲುಪೋದೇ ಲೇಟ್ ಆಯ್ತದೆ. ಈಗ ನನಗೆ ನೋಟಿಸ್ ಬಂದಿದೆಯಲ್ಲ, ಇದು ನ್ಯಾಷನಲ್ ಅವಾರ್ಡು, ಆದರೂ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ. ಅದು ನಾನು ಟೈಮ್ ಸಿಕ್ಕಿದ್ರೆ ಅದು ಕೂಡ ನಾನು ಅಟೆಂಡ್ ಮಾಡಲೇಬೇಕಾಗ್ತದೆ. ಸೊ ಇವತ್ತು ನಾನು ಸ್ವಲ್ಪ ಬಿಸಿ ಇದ್ದೀನಿ. ಅದು ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ನಾನು ಅದು ಉತ್ತರ ಕೊಡಬೇಕು. ಸರ್, ಹೋಮ್ ಮಿನಿಸ್ಟರ್ ಒಂದು ಬೈಟ್ ಕೊಟ್ಟಿದ್ದಾರೆ. ಡ್ರಗ್ ಪೆಡ್ಲರ್ ಅವ್ರ ಮನೆಗಳ ಮೇಲೆ ಬುಲ್ಡೋಜರ್ ಹತ್ತಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಆರ್ಡರ್ ಕೊಟ್ಟಿದೆ. ಆ ಥರ ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡಬಾರ್ದು ಅಂತ ಆಯಿತು. ಅವರ ಅನುಭವದಲ್ಲಿ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯಾಕೆ ಸುಮ್ಮನೆ ಇದು? ಉತ್ತರ ಪ್ರದೇಶದಲ್ಲಿ ಏನೇನಾಯಿತು ಇದೆಲ್ಲ ಕೂಡ ಚರ್ಚೆ. ಉತ್ತರ ಪ್ರದೇಶದಲ್ಲಿ ಆದ ನಂತರನೇ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದು ಸರ್. ಆಯ್ತು, ಮಾತಾಡ್ತೀನಿ. ಸರ್, ಓಡ್ಸೋರು ಇಂಗ್ಲಿಷ್ ಶಾಸಕರು ಸಚಿವರು ಜೊತೆ ಬರ್ತಾ ಇದ್ದಾರೆ ಸರ್. ನನ್ನ ಜೊತೆ ಅವ್ರವ್ರ ಕ್ಷೇತ್ರದವ್ರ ಜೊತೆಯಲ್ಲಿ ಅವ್ರವರೆಲ್ಲ ಹೊಡ್ತಾ ಇದ್ದಾರೆ. ಸರ್ ಇಂಗ್ಲಿಷ್ ಕನ್ನಡದಲ್ಲಿ We all have been attending the vote chori program. It is a national program. We have asked all our block presidents, our workers and our MLAs to attend the program. More than 1,000 of them from Karnataka, we are attending the program. We have arranged all transportation, lodging and everything is there. From Karnataka, Freedom Park started a great movement. Earlier also at the time of assembly, through Shilme, they tried to misuse appointing thousands of BLOs. Many officers were being suspended. We will take up this matter. We will fight for the right of the vote. The Congress party has always stood for the democracy and the constitution, and every citizen's vote is important. So we will fight and we will protect them. No matter whatever the elections are, elections will come, elections will go. But the Congress remains to fight for the people's right. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.